ಗಣೇಶ ಹಬ್ಬ ಇವತ್ತು, ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ, ಬನ್ನಿ. ಚಿಕಿತ್ಸೆ ಎಲ್ಲ ಕೊಟ್ಟಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡಲಿ. ಸ್ವಲ್ಪ ಹೊತ್ತಾದ್ಮೇಲೆ ತಿನ್ನೋದಕ್ಕೆ ಏನಾದರೂ ಕೊಡಿ. ಸರಿ ಡಾಕ್ಟ್ರೆ. ಎಷ್ಟಾಯ್ತು ಡಾಕ್ಟ್ರೆ? 500 ರೂಪಾಯಿ. ಡಾಕ್ಟರ್, ನೀವು ಇಲ್ಲಿಗೆ ಬಂದಿರೋ ವಿಷಯ ಯಾರಿಗೂ ಹೇಳಬೇಡಿ. ಅದರಲ್ಲೂ ನಮ್ಮ ಯಜಮಾನ್ರಿಗಂತೂ ಮೊದಲೇ ಗೊತ್ತಾಗಬಾರ್ದು. ಸರಿಮ್ಮ, ಬರ್ತೀನಿ, ಆಯ್ತು. ನಮಸ್ಕಾರ ಗೌಡ್ರೆ. ನಮಸ್ಕಾರ. ನಾಟಿ ವೈದ್ಯರು ಇವ್ರು ಯಾಕೆ ಬಂದಿದ್ರು? ಯಾರಿಗೇನಾಯ್ತು? ನಾಟಿ ವೈದ್ಯರು ಕಳ್ಸಿದ್ ನೀನಾ? ಅದು ಇವನ್ಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ? ಅದು ಗಾಯದಿಂದ ತುಂಬಾ ನರಳ್ತಾ ಇದ್ರು. ನೋಡಕ್ಕಾಗ್ದೆ ನಾನೇ ಡಾಕ್ಟರ್ನ ಬರಕ್ ಹೇಳ್ದೆ ಅಷ್ಟೇ. ನಿನ್ಗೆ ಎಷ್ಟು ಹೇಳಿದ್ರು ಅರ್ಥವಾಗಲ್ವಾ? ಗಂಡನ ಮಾತಿಗೆ ಬೆಲೆ ಇಲ್ಲ ಅಲ್ವಾ? ರೀ, ಯಾಕ್ರಿ ಹೀಗಾಡ್ತೀರಾ? ಪಾಪ ರೀ ಅವನು. ಅವನ್ಗೇನಾದ್ರೂ ಆಗಿ ಸತ್ರೆ ನಿನ್ಗೇನಾಗ್ಬೇಕು? ಆ ನಾಯಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ನೀನ್ ಯಾಕೆ ಹೋಗ್ಬೇಕು? ಆಗಲ್ಲ ರೀ. ನೋಡೋ, ನನ್ನ ಹತ್ರ ವಾದ ಮಾಡ್ಬೇಡ. ನನ್ BP ರೈಸ್ ಆಗಿ, ನನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗಿ, ಬಾಯಿಗೆ ಬಂದಂಗ ನಿನ್ನ ಬೈದು ಮನೆಯಿಂದ ಕತ್ತಿಡ್ ಜಾಜಿ ತಳೋದಕ್ ಮೊದ್ಲು ಹೊರಡು ಇಲ್ಲಿಂದ. ರೀ, ಹೊರಡು ಒಂದೇ. ಏನಪ್ಪಾ ಕೇಶವ, ನಿನ್ ಕೈ ಕಾಲು ನೋವಿಗೆ ಔಷಧಿ ಹಾಕಿಸ್ಕೊಂಡ? ಅಯ್ಯೋ ಪಾಪ, ನಿನಗ್ ಟ್ರೀಟ್ಮೆಂಟ್ ಮಾಡಕ್ಕೆ ನಾಟಿ ವೈದ್ಯರು ಬರ್ಬೇಕು ಅಲ್ವಾ? ನೀನು ದೊಡ್ಡ ಪಾಳೆಗಾರನ್ ಮೊಮ್ಮಗ. ಡೇಯ್, ಕಿತ್ತೋದ್ ನನ್ನ ಮಗನೇ. ಅಯ್ಯೋ ಬೇಡಿ. ನೀನಪ್ಪ ಆಳು ತರ ಇರ್ಬೇಕು ಅಷ್ಟೇ. ಆಯ್ತು ಆಯ್ತು ಯಜಮಾನ್ರೆ. ನೀನೀಗ ಬಿತ್ಕೊಂಡ್ರೆ ನಿನ್ನ ಯಾರೋ ನೋಡೋದು? ನಿನ್ ಕೆಲ್ಸ ಯಾರೋ ಮಾಡೋದು? ತಪ್ಪಿಸ್ಕೊಂಡು ಹೋಗಕ್ಕೆ ಯೋಚನೆ ಮಾಡಿದ್ಯಾ ಅಂದ್ರೆ ನೀನ್ ಎಂತ ಕತರ್ನ ಹಾಕಿದ್ಯಾ ಅಂತ ಗೊತ್ತಾಯ್ತು ನನಗೆ. ಅದು ನನ್ನ ಪರಿಧಿಯಿಂದ ತಪ್ಪಿಸ್ಕೊಳಕ್ಕೆ ಯಾರು ಸಹಾಯ ಮಾಡಿದ್ದು? ಹೇಳೋ ಹೇಳೋ. ಸಹಾಯ ಮಾಡಿದ್ದು ಅಮ್ಮೋರೆ ಅಂತ ಯಜಮಾನ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಪಾಪ ಅಮ್ಮೋರು ತನ್ನ ಪ್ರಾಣನ ಒತ್ತೆ ಇಟ್ಟು ನನಗೆ ಸಹಾಯ ಮಾಡಿದ್ದಾರೆ. ಅವ್ರಿಗೆ ದ್ರೋಹ ಮಾಡಬಾರ್ದು. ಏನ್ ಯೋಚನೆ ಮಾಡ್ತಾ ಇದೀಯಾ ಬಗಳ? ಯಾರು ಇಲ್ಲ ಯಜಮಾನ್ರೆ, ಯಾರು ಇಲ್ಲ. ಹೋಗ್ಬೇಕು ಅನ್ನೋ ಕಿಚ್ಚು ನನ್ನಲ್ಲಿತ್ತು. ನಾನಾಗೆ ನಾನು ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟೆ ಅಷ್ಟೇ. ಇನ್ನೊಂದ್ಸಲ ಈ ಯೋಚನೆ ಮಾಡಿದ್ರೆ ಸಾಯಿಸ್ಬಿಡ್ತೀನಿ. ಅಯ್ಯೋ ಇಲ್ಲ ಇಲ್ಲ ಯಜಮಾನ್ರೆ, ಇಲ್ಲ. ಇನ್ನೊಂದ್ಸಲ ತಪ್ಪಿಸ್ಕೊಳಕ್ ನೋಡಿದ್ರೆ ಟ್ರೀಟ್ಮೆಂಟ್ ಮಾಡಕ್ಕೆ ನಾಟಿ ವೈದ್ಯರು ಬರಲ್ಲ. ಇನ್ನೊಂದ್ ಕಾಲು ಕತ್ತರಿಸಾಕ್ಬಿಡ್ತೀನಿ. ಬೇಡಿ ಯಜಮಾನ್ರೆ, ಬೇಡಿ. ನೋಡೋ, ಇದು ನಾನು ಕೊಟ್ಟಿರೋ ಕೊನೆ ಎಚ್ಚರಿಕೆ. ಇದನ್ನ ಮೀರಿ ನೀನು ಹೋಗ್ಲೇಬೇಕು ಅಂತ ಇದ್ರೆ ಅದು ಸೀದಾ ನರಕಕ್ಕಷ್ಟೇ. ಅಲ್ವಾ? ನಮಸ್ತೆ ಅಣ್ಣ, ಹೇಳಿ ಅಣ್ಣ. ಇಲ್ಲೇ ಇದಾನಣ್ಣ. ತಪ್ಪಿಸ್ಕೊಳಕ್ ಯೋಚನೆ ಮಾಡ್ದ, ಅದು ಸಾಧ್ಯನೇ ಇಲ್ಲ. ಹೆಜ್ಜೆ ಇಡಕ್ಕೆ ಕಷ್ಟ ಪಡ್ತಾವನೆ, ಇನ್ನೆಲ್ಲೋಡೋಗ್ತಾನೆ. ನೀವ್ ಯಾವಾಗ ಕರ್ಕೊಂಬರ್ಬೇಕು ಅಂತ ಹೇಳಿ ಅಣ್ಣ, ಕರ್ಕೊಂಬರ್ತೀನಿ. ಹ್ಞೂ ಅಣ್ಣ, ಸರಿ ಅಣ್ಣ, ನೀವೇನು ಯೋಚನೆ ಮಾಡಬೇಡಿ. ನೀವ್ ಹೇಳಿದ ದಿವಸ
ಇವ್ನ ಎಳ್ಕೊಂಬಂದು ನಿಮ್ ಕಣ್ಣು ಮುಂದೆ ಬಿಸಾಕ್ತೀನಿ. ಸರಿ ಆಯ್ತಣ್ಣ. ಹಾ ಯಜಮಾನ್ರು ಯಾರ ಜೊತೆ ಮಾತಾಡಿದ್ರು? ಅವ್ರು ಯಾಕೆ ನನ್ನ ವಿಷಯ ಮಾತಾಡಿದ್ರು? ಅಂದರೆ ನನ್ನ ಈ ರೀತಿ ಕೂಡಾಕಿ ಹಿಂಸೆ ಕೊಡಬೇಕು ಅಂತ ಯಾರೋ ಹೇಳಿದ್ದಾರೆ. ನಾನು ಆ ರೀತಿ ಯಾರಿಗೂ ಕಷ್ಟನೇ ಕೊಟ್ಟಿಲ್ಲವಲ್ಲಪ್ಪ ದೇವ್ರೇ. ಪಾಪ ಭವಾನಿ ಹೇಗಿದ್ದಳು, ಎಲ್ಲಿದ್ದಳು? ಅಯ್ಯೋ ದೇವ್ರೇ. ಬಂದ್ಲು ನೋಡಿ. ಹಲೋ ಮ್ಯಾಮ್. ಹಲೋ. ಹ್ಯಾವ್ ಅ ಸೀಟ್. ಮಾಮ್, ಈ ಭೈರವಿನ ಯಾಕೆ ಕರ್ಸಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅತ್ತೆಗೂ ಡ್ಯಾಡ್ಗೂ ಯಾಕೆ ಅವಳ ಮೇಲೆ ಡೌಟು? ಅವಳೇನು ಸಾಮಾನ್ಯದವಳಲ್ಲ, ಸುಮ್ಮನೆ ಇರು. ನೀನು ಅನ್ಕೊಂಡಂಗೇನಿಲ್ಲ ಅವಳು. ನಮಸ್ತೆ ಅಜ್ಜಿ, ಆರಾಮಾಗಿದ್ದೀರಾ? ಹಬ್ಬ ಎಲ್ಲ ಫುಲ್ ಗ್ರ್ಯಾಂಡ್ ಅನ್ಸುತ್ತೆ. ಓಂಕಾರ್ ಸರ್, ಏನೋ ಬನ್ನಿ ಅಂತ ಕಾಲ್ ಮಾಡಿದ್ರಿ, ಏನ್ ವಿಷಯ? ಮನೆ ತನಕ ಕರೆದ್ಮೇಲೆ ಹೇಳ್ದೆ ಇರ್ತೀನಾ? ಹೇಳ್ತೀನಿ. ಆ ಹುಡುಗಿ ಯಾರು ಅಂತ ಗೊತ್ತಾ ನಿಮ್ಗೆ? ಹಾ, ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು. ಮೀನಾ ಅಲ್ವಾ ನಿಮ್ ಹೆಸರು? ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಿದ್ದು ಇವಳನ್ನ ನಮ್ಮನೆ ಕೆಲಸಕ್ಕೆ ಯಾಕೆ ಕಳಿಸ್ದೆ? ಈ ಮನೆ ಹಿರಿಮಗ ಅಥರ್ವನ್ನ ಇವಳು ಹೊರಗಡೆ ಯಾಕೆ ಕಳಿಸಿದ್ಲು? ಇದ್ರ ಹಿಂದಿನ ಪ್ಲಾನ್ ಏನು? ಅದೇನ್ ಮನ್ಸಲ್ಲಿ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದೀಯಾ ಅಂತ ಹೇಳು. ಇಲ್ಲಿ ಯಾರು ದಡ್ರಿಲ್ಲ, ಎಲ್ಲ ಬುದ್ಧಿವಂತರೆ. ನೀವೇನೇ ಪ್ಲಾನ್ ಹಾಕಿ ಕಳ್ಸಿದ್ರು ಅದು ಅಂದ್ರೆ ಮೀನಾ ನಾನು ಅವಳ ಕಳ್ಸಿರೋದಲ್ಲ, ಬರೀ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ಲು ಅಂತ ಹೇಳಿದಾಳೆ ಅನ್ಸುತ್ತೆ. ಸರ್, ಇಷ್ಟೊತ್ತು ಅದೇನೋ ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ತಿದ್ರಲ್ಲ, ಅದೇನು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದು 3 ತಿಂಗಳ ಹಿಂದೆ, ಈಗೇನು ಕೆಲಸ ಮಾಡ್ತಿಲ್ಲ. ಹಾಗಿರ್ಬೇಕಾದ್ರೆ ಇವಳ ಬಗ್ಗೆ ನನ್ನ ಹತ್ರ ಯಾಕೆ ಪ್ರಶ್ನೆ ಮಾಡ್ತಿದ್ದೀರಾ? ನಾನು ಹೇಳ್ದೆ, ನೀವು ನನ್ನ ಮಾತೇ ಕೇಳಲಿಲ್ಲ. ಎನ್ಕ್ವೈರಿ ಈಗಷ್ಟೇ ಶುರುವಾಗಿದೆ. ಜಡ್ಜ್ಮೆಂಟ್ ಬರೋ ತನಕ ಸ್ವಲ್ಪ ಸುಮ್ಮನೆ ಇರು. ನಿನಗೆ ಹೇಳಿದ ತಕ್ಷಣ ಅದನ್ನೆಲ್ಲ ನಾವು ನಂಬಿಡ್ಬೇಕಾ? ಅವಳನ್ನ ಯಾವ ಉದ್ದೇಶ ಇಟ್ಕೊಂಡು ಈ ಮನೆ ಕಳ್ಸಿದ್ಯಾ ಅದನ್ನ ಮೊದಲು ಬಾಯ್ಬಿಡು. ಮಾವ, ಹೀಗೆಲ್ಲ ಮಾತಾಡಬೇಡಿ. ಇವರು ನಮ್ಮ ಹಾಗೆ ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಿರೋರು. ಧರ್ಮೇಂದರ್ ದಿವಾನ್ ಮಗಳು ಅಂದ್ರೆ ಒಂದು ವ್ಯಾಲ್ಯೂ ಇರುತ್ತೆ ಅಲ್ವಾ? 3 ತಿಂಗಳ ಹಿಂದೆ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದವಳು ಅಟ್ ಪ್ರೆಸೆಂಟ್ ನಮ್ಮನೆ ಕೆಲಸಕ್ಕೆ ಜಾಯ್ನ್ ಆಗಿದ್ದಾಳೆ ಅಂದರೆ ಅದಕ್ಕೆ ಭೈರವಿ ಯಾಕೆ ಕಾರಣ ಆಗ್ತಾರೆ? ನನಗೆ ಈ ಲಾಜಿಕೇ ಅರ್ಥ ಆಗ್ತಾ ಇಲ್ಲ. ವಿರಾಟ್, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ನಿರು. ನೋ ಅಜ್ಜಿ, ಬೈ ದ ವೇ, ನಮ್ಮನೆಯಿಂದ ಅಣ್ಣ ಹೊರಗಡೆ ಹೋಗೋದಕ್ಕೂ ಭೈರವಿಗೂ ಏನು ಕನೆಕ್ಷನ್ ಇದೆ?